ಜಸ್ಟ್ 4,69,000ಕ್ಕೆ ಸಖತ್ತಾಗಿರುವಂತ ಪ್ರೀಮಿಯಂ ಕಾರ್ ಇದೀಗ ಲಾಂಚ್ ಆಗಿದೆ. ಇವತ್ತು ನಾನು ಮಾತನಾಡ್ತಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತುಂಬಾ ಇಷ್ಟ ಆಗ್ತಿರುವಂತಹ ಒಂದು ಕಾರ್ ಬಗ್ಗೆ. 4,69,000ಕ್ಕೆ 6 ಏರ್ ಬ್ಯಾಗ್ಸ್, ಪ್ರೀಮಿಯಂ ಇಂಟೀರಿಯರ್, CNG ಆಪ್ಷನ್, ಇಷ್ಟು ಕೂಡ ಫೀಚರ್ಸ್ ಒಂದೇ ಕಾರ್ನಲ್ಲಿ ಸಿಗೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಹೊಸ ಟಾಟಾ ಟಿಯಾಗೋ ಈಗ ಮಾರ್ಕೆಟ್ ನಲ್ಲಿ ದೊಡ್ಡ ಗೇಮ್ ಚೇಂಜರ್ ಆಗ್ತಾ ಇದೆ. ಕಾರನ್ನ ನೋಡಿದ್ಮೇಲೆ ಎಲ್ಲರೂ ಹೇಳ್ತಿರೋದು ಒಂದೇ ಒಂದು ಮಾತು, ಇದು ಸಾಮಾನ್ಯ ಕಾರಲ್ಲ ಗುರು, ಮಿನಿ ಪ್ರೀಮಿಯಂ ಕಾರ್. ನಿಜವಾಗಿಯೂ ಕೂಡ ಟಾಟಾ ಟಿಯಾಗೋ ಅಷ್ಟು ವರ್ತ್ ಇದೆಯಾ? ಹೇಗಿದೆ ಕಾರ್ ನೋಡೋದಕ್ಕೆ? ಫ್ಯಾಮಿಲಿ ಯೂಸ್ಗೆ ಹೇಗಿದೆ? ಲಾಂಗ್ ಡ್ರೈವ್ಗೆ ಕಂಫರ್ಟೇಬಲ್? ಮೈಲೇಜ್ ಎಷ್ಟು ಸಿಗುತ್ತೆ ಮೇಡಮ್? ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತಾ? ಯಾವ ವೇರಿಯಂಟ್ ಬೆಸ್ಟ್ ವ್ಯಾಲ್ಯೂನ ಕೊಡುತ್ತೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂತಂದ್ರೆ ಕೊನೆಯಲ್ಲಿ ನಾನು ಈ ಕಾರ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಹಾಗೆ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಎಲ್ಲ ಕೂಡ ಹೇಳ್ತೀನಿ. ಅವಾಗ ನಿಮ್ಗೆ ಕ್ಲಿಯರ್ ಕಟ್ ಆದಂತ ಪಿಕ್ಚರ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಇವತ್ತು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಡ್ರೀಮ್ ಬಜೆಟ್ ಕಾರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಒಂದು ಕಾರ್ನಲ್ಲಿ ನಿಮಗೆ ಏನ್ ಬೇಕು ಹೇಳಿ? ಸ್ಟೈಲಿಶ್ ಲುಕ್ ಬೇಕು, ಹೌದಾ? ಮೈಲೇಜ್ ಬೇಕಾಗುತ್ತೆ, ಸೇಫ್ಟಿ ಅಂತೂ ಬೇಕೇ ಬೇಕು, ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಫೀಚರ್ಸ್ ಕೂಡ ಪ್ರೀಮಿಯಂ ಆಗಿರಬೇಕು. ಆದ್ರೆ ಬಜೆಟ್ ಮಾತ್ರ ಒಂದು 5ರಿಂದ 8 ಲಕ್ಷದ ಒಳಗಡೆ ಇರಬೇಕು ಅಂತ ನೀವು ಹೇಳ್ತೀರಲ್ವಾ? ಅದೇ ರೀಸನ್ಗೆ ಈಗ ಟಾಟಾ ಟಿಯಾಗೋ ಮಾರ್ಕೆಟ್ ನಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಯಾಕಂತಂದ್ರೆ ಈ ಹೊಸ ಒಂದು ಫೇಸ್ ಲಿಫ್ಟ್ ಮಾಡೆಲ್ ನಲ್ಲಿ ಟಾಟಾ ಕಂಪನಿ ಸಾಕಷ್ಟು ಚೇಂಜಸ್ ಅನ್ನ ತಂದಿದೆ. ಹೊಸ LED ಲೈಟ್ಸ್, ಪ್ರೀಮಿಯಂ ಇಂಟೀರಿಯರ್, 10 ಇಂಚಿನ ಟಚ್ ಸ್ಕ್ರೀನ್ ಆಗಿರ್ಬೋದು, 6 ಏರ್ ಬ್ಯಾಗ್ಸ್, CNG ಆಪ್ಷನ್, AMT ಆಪ್ಷನ್. ಈ ಒಂದು ಪ್ರೈಸ್ ನಲ್ಲಿ ಇಷ್ಟು ಫೀಚರ್ಸ್ ಕೊಡ್ತಿರೋದು ಈಗ ದೊಡ್ಡ ಡಿಸ್ಕಷನ್ ಕಾರಣ ಆಗಿದೆ. ಯಾಕಂತಂದ್ರೆ ಲುಕ್ ಕೂಡ ಅದೇ ತರ ಇದೆ. ಸೊ ಭಾರತದಲ್ಲಿ ಈಗ ಕಾರ್ ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಾ ಇದೆ. ಹಿಂದೆ ಜನರು ಮೈಲೇಜ್ ಅನ್ನ ನೋಡ್ತಾ ಇದ್ರು, ಆದ್ರೆ ಈಗ ಸೇಫ್ಟಿಗೂ ಕೂಡ ಈಕ್ವಲಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಫ್ಯಾಮಿಲಿ ಇರೋರು ಈಗ ಒಂದು ಪ್ರಶ್ನೆ ಕೇಳ್ತಿರೋದು, ಏನಾದ್ರೂ ಆಯ್ತು ಅಂತಂದ್ರೆ ಕಾರ್ ಸ್ಟ್ರಾಂಗ್ ಆಗಿರುತ್ತಾ? ಅದೇ ಕಾರಣಕ್ಕೆ ಟಾಟಾ ಕಾರ್ಸ್ ಕಡೆ ಜನ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಈಗ ಟಾಟಾ ತನ್ನ ಟಿಯಾಗೋ ಫೇಸ್ ಲಿಫ್ಟ್ ಅನ್ನ ಲಾಂಚ್ ಮಾಡಿದೆ. ಸೊ ಮೊದಲನೇದಾಗಿ ಕಾರ್ನ ಲುಕ್ ಹೇಗಿದೆ ಅಂತ ನೋಡೋಣ. ಸೊ ಎಲ್ಲರೂ ಕೂಡ ಫಸ್ಟ್ ನೋಡೋದೆ ಲುಕ್ ಹೇಗಿದೆ ಅಂತ. ಸೊ ಸ್ನೇಹಿತರೆ, ಹಾನೆಸ್ಟ್ಲಿ ಹೇಳಬೇಕು ಅಂತಂದ್ರೆ ಈ ಹೊಸ ಟಿಯಾಗೋ ರಸ್ತೆಯಲ್ಲಿ ನೋಡಿದ್ರೆ ಬಜೆಟ್ ಕಾರ್ ಅನ್ನೋ ಫೀಲಿಂಗ್ ಬರಲ್ಲ. ಸೊ ಫ್ರಂಟ್ ಸೈಡ್ ನಲ್ಲಿ ಶಾರ್ಪ್ LED DRL ಹಾಗೆ ಹೊಸ ಗ್ರಿಲ್ ಡಿಸೈನ್ ಆಗಿರ್ಬೋದು, ಸ್ಪೋರ್ಟಿ ಬಂಪರ್ ಆಗಿರ್ಬೋದು, ಇವು ಕಾರಿಗೆ ಅಗ್ರೆಸಿವ್ ಲುಕ್ ಅನ್ನ ಕೊಡುತ್ತೆ. ಸೊ ನೈಟ್ ಟೈಮ್ ಅಲ್ಲಂತೂ ಲೈಟ್ಸ್ ಆನ್ ಆದ್ಮೇಲೆ ಇನ್ನೂ ಪ್ರೀಮಿಯಂ ಫೀಲ್ ಅನ್ನ ಬರುತ್ತೆ. ಸೊ ಸೈಡ್ ಪ್ರೊಫೈಲ್ ಅಲ್ಲಿ ನಾವು ನೋಡಿದ್ರೆ ಒಂದು ವೀಲ್ಸ್ ಆಗಿರ್ಬೋದು ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಸೊ ರೇರ್ ಸೈಡ್ ನಲ್ಲಿ ನ್ಯೂ ಟೈಲ್ ಲ್ಯಾಂಪ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಗ್ಮೆಂಟ್ ನಲ್ಲಿ ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ ಅನ್ನೋದು ಟಿಯಾಗೋನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಸ್ನೇಹಿತರೆ. ಇದು ಲುಕ್ ವೈಸ್ ಆಯ್ತು. ಇನ್ನು ಸೊ ಈಗ ಇಂಟೀರಿಯರ್ ನೋಡ್ಲೇಬೇಕಲ್ವಾ? ಸೊ ಡೋರ್ ಓಪನ್ ಆದ್ಮೇಲೆ ಫಸ್ಟ್ ಇಂಪ್ರೆಷನ್ ಏನಾಗುತ್ತೆ ಗೊತ್ತಾ? ಇದು ಬಜೆಟ್ ಕಾರ್ ಹೌದಾ? ಸೊ ಡ್ಯಾಶ್ ಬೋರ್ಡ್ ಡಿಸೈನ್ ಕ್ಲೀನ್ ಹಾಗೆ ಮಾಡರ್ನ್ ಆಗಿದೆ. ಸೊ ಮಿಡಲ್ ಅಲ್ಲಿ ನಿಮಗೆ ದೊಡ್ಡ ಟಚ್ ಸ್ಕ್ರೀನ್ ಸಿಸ್ಟಮ್ ಅನ್ನ ಕೂಡ ಕೊಟ್ಟಿದ್ದಾರೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು, ಆಪಲ್ ಕಾರ್ ಪ್ಲೇ ಸಪೋರ್ಟ್ ಕೂಡ ಬರುತ್ತೆ. ಅಂದ್ರೆ ಮೊಬೈಲ್ ಕನೆಕ್ಟ್ ಮಾಡೋದು ಇಲ್ಲಿ ಈಸಿ ಸ್ನೇಹಿತರೆ. ಸೊ ಮ್ಯೂಸಿಕ್ ಕಂಟ್ರೋಲ್ಸ್ ಏನಿದೆ ಅದು ಸ್ಟೇರಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನ ಕೂಡ ಪ್ರೀಮಿಯಂ ಫೀಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ರೇರ್ AC ವೆಂಟ್ಸ್ ಕೂಡ ಕೊಟ್ಟಿರುವಂತದ್ದು. ಸೊ ಈ ಪ್ರೈಸ್ ನಲ್ಲಿ ರೇರ್ AC ವೆಂಟ್ಸ್ ಸಿಗೋದು ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಸೀಟ್ಸ್ ಕಂಫರ್ಟೇಬಲ್ ಆಗಿದೆ. ಫ್ರಂಟ್ ಸೀಟ್ ಡ್ರೈವಿಂಗ್ ಪೊಸಿಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಸಿಟಿಲಿ ಡೈಲಿ ಡ್ರೈವ್ ಮಾಡೋದವ್ರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಈಗ ನೀವು ಕೇಳ್ಬೋದು, ಫ್ಯಾಮಿಲಿ ಯೂಸ್ ಬಗ್ಗೆ ಮಾತಾಡಿ ಮೇಡಮ್. ಇಲ್ಲಿ ನಿಮಗೆ 4 ಜನ ಫ್ಯಾಮಿಲಿಗೆ ಟಿಯಾಗೋ ಕಂಫರ್ಟೇಬಲ್ ಅನ್ನ ಕೊಡುತ್ತೆ. ಸೊ ರೇರ್ ಸೀಟ್ ನಲ್ಲಿ ನಿಮಗೆ 2 ಅಡಲ್ಟ್ಸ್ ಹಾಗೆ 1 ಕಿಡ್ ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು. ಸೊ ಬೂಟ್ ಸ್ಪೇಸ್ ಕೂಡ ಗ್ರೋಸರಿ ಆಗಿರ್ಬೋದು, ಟ್ರಾವೆಲ್ ಬ್ಯಾಗ್ಸ್ ಆಗಿರ್ಬೋದು, ವೀಕೆಂಡ್ ಲಗೇಜ್ ಎಲ್ಲದಕ್ಕೂ ಕೂಡ ಸಾಕಾಗುತ್ತೆ. ಸೊ
ಸ್ಮಾಲ್ ಫ್ಯಾಮಿಲಿಗೆ ಪ್ರಾಕ್ಟಿಕಲ್ ಆಗಿ ನೋಡಬೇಕು ಅಂತಂದ್ರೆ ಇದು ಬೆಸ್ಟ್ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಇಂಜಿನ್ ಬಗ್ಗೆ ನಾನು ಮಾತನಾಡಲೇಬೇಕು. ಇಂಜಿನು, ಮೇಂಟೆನೆನ್ಸ್ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಟಿಯಾಗೋನಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಸಿಟಿ ಡ್ರೈವ್ಗೆ ಸ್ಮೂತ್ ಆಗಿ ಫೀಲ್ ಕೊಡುತ್ತೆ. ಸೊ ಟ್ರಾಫಿಕ್ಸ್ ನಲ್ಲಿ ಲೈಟ್ ಸ್ಟೇರಿಂಗ್ ಇರೋದ್ರಿಂದ ಡ್ರೈವ್ ಈಸಿ ಆಗುತ್ತೆ. ಸೊ ಕ್ಲಚ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಸೊ ಹೊಸ ಡ್ರೈವರ್ಸ್ ಏನಿರ್ತಾರೋ ಅವರಿಗೆ ಈಸಿ ಹ್ಯಾಂಡ್ಲಿಂಗ್ ಅಂತ ಅನ್ಸುತ್ತೆ ಸ್ನೇಹಿತರೆ. ಹೈವೇನಲ್ಲಿ ಸ್ಟೇಬಲ್ ಫೀಲ್ ಕೂಡ ಕೊಡುತ್ತೆ. ಆದ್ರೆ ಅಗ್ರೆಸಿವ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂತಂದ್ರೆ ಇದು ರೇಸಿಂಗ್ ಕಾರ್ ಅಲ್ಲ, ಕಂಫರ್ಟೇಬಲಿ ಫ್ಯಾಮಿಲಿ ಡ್ರೈವಿಂಗ್ಗೆ ಇದು ನಿಮ್ಗೆ ಅಂದ್ರೆ ಇದಕ್ಕೆ ಟ್ಯೂನ್ ಆಗಿರುವಂತ ಇಂಜಿನ್. ಸೊ ಫ್ಯಾಮಿಲಿ ಅಂತ ಬಂದಾಗ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಈಗ ತುಂಬಾ ಜನರಿಗೆ ಡೌಟ್ ಇರುತ್ತೆ, ಸೊ ಮೇಡಮ್ ಈಗ ಮ್ಯಾನ್ಯಲ್ ತಗೊಳ್ಳೋಣವಾ ಅಥವಾ ಆಟೋಮೆಟಿಕ್ ಹೋಗೋಣವಾ ಹೆಂಗೆ ಅಂತ ಹೇಳ್ಕೊಂಡು. ಸೊ ಡೈಲಿ ಸಿಟಿ ಟ್ರಾಫಿಕ್ ಇತ್ತು ಅಂತಂದ್ರೆ AMT ಬೆಸ್ಟ್ ಸ್ನೇಹಿತರೆ. ಸೊ ಲೆಗ್ ಪೇನ್ ಕೂಡ ಕಡಿಮೆ ಇರುತ್ತೆ, ಡ್ರೈವಿಂಗ್ ಕೂಡ ಈಸಿ ಆಗಿರುತ್ತೆ. ಆದ್ರೆ ಡ್ರೈವಿಂಗ್ ಕಂಟ್ರೋಲ್ ಹಾಗೆ ಮೈಲೇಜ್ ಸ್ಲೈಟ್ಲಿ ನಿಮಗೆ ಬೆಟರ್ ಬೇಕು ಅಂತಂದ್ರೆ ಮ್ಯಾನ್ಯುವಲ್ ಬೆಸ್ಟ್. ಸೊ ಈಗ ಇನ್ನೊಂದು ಗುಡ್ ನ್ಯೂಸ್ ಹೇಳ, CNG ಆಪ್ಷನ್ ಕೊಟ್ಟಿದ್ದಾರೆ. ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗ್ತಿರೋ ಸಮಯದಲ್ಲಿ CNG ಆಪ್ಷನ್ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆಗಿರೋದು ಈ ಒಂದು ಟಿಯಾಗೋದಲ್ಲಿ. ಸೊ ಡೈಲಿ ಆಫೀಸಿಗೆ ಹೋಗೋರಾಗಿರ್ಬೋದು, ಕ್ಯಾಬ್ ಯೂಸ್ ಮಾಡೋರಾಗಿರ್ಬೋದು, ಹೆಚ್ಚು ರನ್ನಿಂಗ್ ಇರೋರಾಗಿರ್ಬೋದು, ಅವರಿಗೆ ಟಿಯಾಗೋ CNG ತುಂಬಾ ಸ್ಮಾರ್ಟ್ ಚಾಯ್ಸ್ ಆಗಿರುತ್ತೆ. ಅದರಲ್ಲೂ ಕೂಡ ಟಾಟಾ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಬೂಟ್ ಸ್ಪೇಸ್ ಕಂಪ್ಲೀಟ್ಲಿ ಹೋಗಿಲ್ಲ. ಸೊ ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಂತ ಒಂದು ಅಡ್ವಾಂಟೇಜ್ ಸ್ನೇಹಿತರೆ. ಬಟ್ ಈಗ ಕಾರ್ ನಾವೇನೋ ತಗೋತೀವಿ, ಕಾರ್ ಏನೋ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಮಿಡಲ್ ಕ್ಲಾಸ್ ಜನರಿಗೆ ಒಂಥರ ಡ್ರೀಮ್ ಕಾರ್ ಆಗಿದೆ ಟಾಟಾ ಟಿಯಾಗೋ ಅನ್ನುವಂಥದ್ದು. ಬಟ್ ಇಲ್ಲಿ ನಾವು ಯಾವುದೇ ಕಾರನ್ನ ಬೈ ಮಾಡ್ತೀವಿ ಅಂತಂದ್ರೂ ಕೂಡ ಒಂದು ನಮಗೆ ಸಮಸ್ಯೆ ಬರೋದು ಏನು ಹೇಳಿ, ದುಡ್ಡಿನ ಸಮಸ್ಯೆ. ಸೊ ಲೋನ್ ಕಡೆ ಹೋಗ್ಬೇಕಾ, ಫುಲ್ ಕ್ಯಾಶ್ ಕೊಡ್ಬೇಕಾ, ಏನ್ ಮಾಡೋದಪ್ಪ, ಕ್ರೆಡಿಟ್ ಕಾರ್ಡ್ ಬೇಕು ಅಂತಂದ್ರೂ ಕೂಡ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ಅನ್ನುವಂಥ ಟೆನ್ಷನ್ ಎಲ್ರಿಗೂ ಕೂಡ ಇದ್ದಿರುತ್ತೆ. ಸೊ ಅದರಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಸಾಕಷ್ಟು ಬಾರಿ ನೀವು ಅಪ್ಲೈ ಮಾಡಿರ್ತೀರಾ, ಬಟ್ ರಿಜೆಕ್ಟ್ ಆಗಿರುತ್ತೆ. ಯಾಕೆ ಹೇಳಿ, ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಹೇಳ್ಕೊಂಡು. ಸೊ ಅಂಥವ್ರಿಗೆ ಈ ಕಾರನ್ನ ನೀವು ಬೈ ಮಾಡ್ತೀರಾ ಅಂತಂದ್ರೆ ಒಂದೊಳ್ಳೆ ಆಪ್ಷನ್ ನ ಕೊಡ್ತೀನಿ, ಅದೇ ನೋವಿಯೋ ರೂಪೇ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ. ಇದರಲ್ಲಿ ನೀವು ಕೇವಲ 2,000ದಿಂದ FD ಸ್ಟಾರ್ಟ್ ಮಾಡಿದ್ರೆ ಸಾಕು. ಆ ಒಂದು FD ಅಮೌಂಟ್ ನ ಸುಮಾರು 90% ವರೆಗೆ ನಿಮಗೆ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಸೊ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ FD ಹಣ ಹಾಗೆ ಬಿದ್ದಿರಲ್ಲ, ಅದಕ್ಕೂ ಕೂಡ 6.5 ಇಂದ 7% ವರೆಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇದಕ್ಕೆ ದೊಡ್ಡ ಇನ್ಕಮ್ ಪ್ರೂಫ್ ಬೇಡ, ಕ್ರೆಡಿಟ್ ಸ್ಕೋರ್ ಚೆಕ್ ಕೂಡ ಮಾಡಲ್ಲ, ಪ್ಯಾನ್ ಹಾಗೆ ಆಧಾರ್ ಇದ್ರೆ ಸಾಕು. ಯಾಕಂದ್ರೆ ಇದು ನಿಮ್ಮದೇ FD ಮೇಲೆ ಬೇಸ್ಡ್ ಆಗಿರೋದ್ರಿಂದ ಅಪ್ರೂವಲ್ ಚಾನ್ಸ್ ಕೂಡ ತುಂಬಾ ಹೈ ಇರುತ್ತೆ ಸ್ನೇಹಿತರೆ. ಇನ್ನು ನೋವಿಯಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನೇರವಾಗಿ UPI ಗೆ ಲಿಂಕ್ ಮಾಡಬಹುದು. ಅಂದ್ರೆ ಫೋನ್ ಪೇ, ಗೂಗಲ್ ಪೇ ತರ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡೋದ್ರಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಪ್ರತಿಯೊಂದು UPI ಟ್ರಾನ್ಸಾಕ್ಷನ್ಗೂ ನೋವಿಯೋ ಕಾಯಿನ್ಸ್ ರೂಪದಲ್ಲಿ ನಿಮಗೆ 5% ವರೆಗೆ ರಿವಾರ್ಡ್ ಸಿಗುತ್ತೆ. ಫ್ಯೂಯಲ್ ಪೇಮೆಂಟ್ಸ್ ಮೇಲೆ 10% ಬೆನಿಫಿಟ್ ಕೂಡ ಇದೆ. ಅಮೆಝಾನ್ ಶಾಪಿಂಗ್ ಮೇಲೆ ತಿಂಗಳಿಗೆ 1,000 ರೂಪಾಯಿ ವರೆಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸ್ವಿಗ್ಗಿ ಆರ್ಡರ್ಸ್ ಮೇಲೆ 20% ವರೆಗೆ ಆಫರ್ಸ್ ಕೂಡ ಸಿಗುತ್ತೆ. ಯೂಸ್ಫುಲ್ ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಕಾರು, ಮನೆ ಏನೇ ತಗೋತೀವಿ ಅಂತಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಒಂದ್ ಕಡೆ ಬೇಕೇ ಬೇಕಾಗುತ್ತೆ. ಬಟ್ ಸಿಬಿಲ್ ಸ್ಕೋರ್ ಕಮ್ಮಿಯಿಂದ ಇದೊಂದು ಕ್ರೆಡಿಟ್ ಕಾರ್ಡ್ ಸಿಗ್ತಿಲ್ಲ ಅನ್ನುವಂತ ಟೆನ್ಷನ್ ತುಂಬಾ ಜನರಿಗೆ ಇರುತ್ತೆ. ಸೊ ಅವ್ರಿಗೊಂದು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಈಗ ಟಿಯಾಗೋದ ಮೈಲೇಜ್ ಬಗ್ಗೆ ನೋಡೋಣವಾ. ಸೊ ಇಲ್ಲಿ ಪೆಟ್ರೋಲ್ ನಲ್ಲಿ ರಫ್ಲಿ 18ರಿಂದ 20 ಕಿಲೋಮೀಟರ್ ಪರ್ ರೇಂಜ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ. ಡ್ರೈವಿಂಗ್ ಸ್ಟೈಲ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ CNG ಅಲ್ಲಿ ಸುಮಾರು 26+ ಮೈಲೇಜ್ ಸಿಗಬಹುದು. ಈ ಒಂದು ಕಾರಣಕ್ಕೆ ರನ್ನಿಂಗ್ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ಇದು ನಿಮಗೆ ಮೈಲೇಜ್ ವಿಚಾರಕ್ಕೆ ಬಂದ್ರೆ, ಇನ್ನು ಟಾಟಾ ಟಿಯಾಗೋನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನ್ ಗೊತ್ತಾ, ಸೇಫ್ಟಿ. ಸೊ ಟಾಟಾ ಕಾರ್ಸ್ ಜನರಲಿ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿಗಾಗಿ ಫೇಮಸ್ ಆಗಿರುವಂಥದ್ದು. ಈ ಒಂದು ಫೇಸ್ ಲಿಫ್ಟ್ ಅಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಅನ್ನ ಕೊಟ್ಟಿದ್ದಾರೆ. ABS ಆಗಿರ್ಬೋದು, ESC ಆಗಿರ್ಬೋದು, ಹಿಲ್ ಹೋಲ್ಡ್, ರೇರ್ ಕ್ಯಾಮ್ರಾ ಆಗಿರ್ಬೋದು, TPMS ಆಗಿರ್ಬೋದು, ಸೇಫ್ಟಿ ಫೀಚರ್ಸ್ ಲಿಸ್ಟ್ ಚೆನ್ನಾಗಿದೆ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇದು ಬಿಗ್ಗೆಸ್ಟ್ ಕಾನ್ಫಿಡೆನ್ಸ್. ಅಂಡ್ ತುಂಬಾ ಜನರಿಗೆ ಏನ್ ಗೊತ್ತಾ, ಆಲ್ರೆಡಿ ಟಾಟಾ ಟಿಯಾಗೋ ತಗೊಂಡವರಿಗೆ ಈಗ ಹೊಸ ಒಂದು ಟಾಟಾ ಟಿಯಾಗೋ ಏನ್ ಲಾಂಚ್ ಆಗಿದೆ, ಇದರಲ್ಲಿ ನಿಮಗೆ
360 ಡಿಗ್ರಿ ಸರೌಂಡ್ ಕ್ಯಾಮ್ರಾ ಆಗಿರ್ಬೋದು, ಫ್ರಂಟ್ ಆ್ಯಂಡ್ ಸೈಡ್ ಕ್ಯಾಮ್ರಾ ವ್ಯೂ ಅನ್ನ ಕೊಟ್ಟಿದ್ದಾರೆ. ಇದಂತೂ ಬೆಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸ್ನಲ್ಲಿ ಟಾಟಾ ಟಿಯಾಗೋ ಕೊಡ್ತಿರುವಂಥ ಫೀಚರ್ಸ್ನ ನೋಡಿದ್ರೆ ಪಕ್ಕಾ ನೀವು ಶಾಕ್ ಆಗ್ತೀರಾ. ಯಾಕಂತಂದರೆ ಟಚ್ ಸ್ಕ್ರೀನ್ ಆಗಿರ್ಬೋದು, ಡಿಜಿಟಲ್ ಕ್ಲಸ್ಟರ್ ಆಗಿರ್ಬೋದು, ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಆಟೋ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ವೈರ್ಲೆಸ್ ಕನೆಕ್ಟಿವಿಟಿ ಆಗಿರ್ಬೋದು, ರೇರ್ ಕ್ಯಾಮ್ರಾ ಆಗಿರ್ಬೋದು. ಬಜೆಟ್ ಕಾರ್ ಆದರೂ ಕೂಡ ಪ್ರೀಮಿಯಂ ಫೀಲ್ ಕೊಡೋದಕ್ಕೆ ಟಾಟಾ ಟ್ರೈ ಮಾಡಿದೆ. ಸೊ ಇದಂತೂ ತುಂಬಾ ಜನರಿಗೆ ಇಷ್ಟ ಆಗಿರುವಂಥದ್ದು. ಸೊ ಈಗ ಪ್ರಾಕ್ಟಿಕಲ್ ಪಾಯಿಂಟ್ ಬರೋಣ. ಮೇಂಟೆನೆನ್ಸ್ ಹೇಗಿದೆ ಮೇಡಮ್, ಕಾಸ್ಟ್ಲಿ ಇರ್ಬೋದಲ್ವಾ ಅಂತ ಹೇಳ್ಕೊಂಡು, ಯಾಕಂದ್ರೆ ಪ್ರೀಮಿಯಂ ಲುಕ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು. ಟಾಟಾ ಸರ್ವಿಸ್ ಕೆಲವೆಡೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಕೆಲವೆಡೆ ಆವರೇಜ್ ಕಂಪ್ಲೇಂಟ್ಸ್ ಕೂಡ ಇದೆ. ಅದಕ್ಕೆ ನಾನು ಬೆಸ್ಟ್ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಸಿಟಿ ಸರ್ವಿಸ್ ಸೆಂಟರ್ ರಿವ್ಯೂ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಓವರ್ ಆಲ್ ಮೇಂಟೆನೆನ್ಸ್ ಮ್ಯಾನೇಜಬಲ್ ರೇಂಜ್ ಅಲ್ಲಿದೆ. ಬಟ್ ನೀವು ಎಲ್ಲೇ ಸರ್ವಿಸ್ ಕೊಡ್ತೀರಾ ಅಂತಂದ್ರು ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಇನ್ನು ಸ್ನೇಹಿತರೆ ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆ ಕೂಡ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ನಾನು ಹೇಳ್ತಿರುವಂಥದ್ದು ಎಕ್ಸ್ ಶೋರೂಮ್ ಪ್ರೈಸ್. ಸೊ ನಿಮಗೆ ಆನ್ ರೋಡ್ ಆಗಿರ್ಬೋದು, ಅದೆಲ್ಲ ಕೂಡ ನೀವು ನಿಮ್ಮ ಹತ್ತಿರದ ಒಂದು ಕಾರ್ ಶೋರೂಮ್ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪೆಟ್ರೋಲ್ ಮ್ಯಾನ್ಯುವಲ್ ಪ್ರೈಸ್ ಬಂದು ಸ್ಮಾರ್ಟ್ ವೇರಿಯಂಟ್ 4,69,000, ಪ್ಯೂರ್ ವೇರಿಯಂಟ್ 5,49,000, ಪ್ಯೂರ್ ಪ್ಲಸ್ ಆದ್ರೆ 5,99,000, ಪ್ಯೂರ್ ಪ್ಲಸ್ ಎ ಆದ್ರೆ 6,49,000, ಕ್ರಿಯೇಟಿವ್ ಆದ್ರೆ 6,99,000. CNG ವೇರಿಯಂಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಲ್ಲಿ ನಿಮಗೆ 5,79,000ದಿಂದ ಎಕ್ಸ್ ಶೋರೂಮ್ ಪ್ರೈಸ್ ಶುರುವಾಗುತ್ತೆ. ಸೊ ಇಲ್ಲಿ ನಿಮಗೆ ಬೇಸ್ ಮಾಡೆಲ್ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 5.5 ಲಕ್ಷದಿಂದ ಶುರುವಾಗುತ್ತೆ. ಟಾಪ್ ಮಾಡೆಲ್ಗೆ ಹೋಗ್ತೀರಾ ಅಂತಂದ್ರೆ 8 ಲಕ್ಷದಿಂದ ಒಂದು 9 ಲಕ್ಷ ರೇಂಜಿಗೆ ಹೋಗ್ಬೋದು. ಬಟ್ ಇದನ್ನ ನೀವು ನಿಮ್ಮ ಹತ್ತಿರದ ಶೋರೂಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕೇಳ್ಕೊಳ್ಬೇಕಾಗತ್ತೆ. ಸೊ ಈ ಕಾರ್ ಯಾರಿಗೆ ಬೆಸ್ಟ್ ಅಂತ ನೋಡೋಣ. ಫಸ್ಟ್ ಟೈಮ್ ಕಾರ್ ಬಯರ್ಸ್ ಇದ್ರೆ ಬೆಸ್ಟು, ಸ್ಮಾಲ್ ಫ್ಯಾಮಿಲೀಸ್ಗೆ, ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಅಥವಾ ಸೇಫ್ಟಿ ಕಾನ್ಶಿಯಸ್ ತುಂಬಾ ಜನರಿಗೆ ಇರುತ್ತೆ ಅವ್ರಿಗೆ ಬೆಸ್ಟು. ಸೊ ಬಜೆಟ್ಲಿ ನೋಡ್ತಾ ಇದ್ರೆ ಸೊ ಅಷ್ಟು ಜನರಿಗೆ ಇದು ಬೆಸ್ಟ್ ಸ್ನೇಹಿತರೆ. ಸೊ ಈಗ ಕಾರ್ ಯಾರ್ಯಾರು ಬೈ ಮಾಡಬಹುದು ಅನ್ನೋದನ್ನ ಹೇಳಿದೆ. ಹಾಗಾದ್ರೆ ಯಾರು ಅವಾಯ್ಡ್ ಮಾಡಬೇಕು ಅದನ್ನ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಯಾರಿಗೆ ಈ ಕಾರ್ ಸೂಕ್ತ ಅಲ್ಲ ಅನ್ನುವಂಥದ್ದು, ಪ್ಯೂರ್ ಮೈಲೇಜ್ ಬೇಕು ಮೇಡಮ್ ಅನ್ನೋರು ನೋ, ಅದ್ರ ಜೊತೆಗೆ ರೀಸೇಲ್ ವ್ಯಾಲ್ಯೂ ಮಾತ್ರ ಇಂಪಾರ್ಟೆಂಟ್ ಅನ್ನೋರಿಗೆ ಇದು ಸೂಕ್ತ ಅಲ್ಲ, ಹೆವಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋರ್ಗೂ ಈ ಒಂದು ಕಾರ್ ಅಲ್ಲ ಸ್ನೇಹಿತರೆ. ಸೊ ಹಾಗಾದ್ರೆ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ಟಾಟಾ ಟಿಯಾಗೋ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತಾ ಇದೆಯಾ? ಸೊ ನಿಮ್ಮ ಆಪ್ಷನ್ ಏನು? ಸೊ ಇದರ ಒಂದು ಪ್ರೈಸ್ ಆಗಿರ್ಬೋದು, ಅಥವಾ ಫೀಚರ್ಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ಇವೆಲ್ಲವನ್ನ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.